ನಾಗೇಶ್ ಪತ್ರಿಕೆಯ 2024ನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ. ಶೃಂಗೇರಿ ತಾಲೂಕು ವರ್ತಕರ ಸಂಘದ ಅಧ್ಯಕ್ಷ ಡಿಸಿ ಶಂಕರಪ್ಪ, ಉಪಾಧ್ಯಕ್ಷ ಬಿ ಗೋಕುಲದಾಸ್ ನಾಯಕ್, ಖಜಾಂಚಿ ಎಚ್ಆರ್ ವೇಣುಮಾಧವ ನಾಯಕ್, ಸದಸ್ಯರಾದ ಎಚ್ಸಿ ಸುಬ್ರಾಯ ನಾಯಕ್, ಸಿವಿ ನರಹರಿ, ಎಂಎಲ್ ಶಿವಶಂಕರ್, ಎಸ್ಎ ಚಂದ್ರಕಾಂತರಾವ್, ಎಚ್ಎಸ್ ಗಣೇಶ್, ಕಾನಾರಾಮ್ ಪಟೇಲ್ ಮತ್ತು ಭಾರತೀಯ ಜೀವ ವಿಮಾ ನಿಗಮದ ಪ್ರತಿನಿಧಿ ಮೆಣಸೆ ಕೆವಿ ರಮೇಶ್, ಫ್ಲವರ್ ಡೆಕೋರೇಟರ್ ಗೋಳಿಗದ್ದೆ ಜೆಸಿ ಮಂಜುನಾಥ್ ಹಾಗೂ ದುರ್ಗಾ ದೇವಸ್ಥಾನ ಮಾತೃಶ್ರೀ ಮಂಟಪದ ರಾಜು ಭಟ್ ರವರ ಸಹಯೋಗದೊಂದಿಗೆ ನಾಗೇಶ್ ಪತ್ರಿಕೆಯು ಪ್ರತಿ ವರ್ಷದಂತೆ ಈ ವರ್ಷವೂ ಹೊರತಂದ 2024ನೇ ಸಾಲಿನ ಕ್ಯಾಲೆಂಡರ್ ಅನ್ನು ತಾಲೂಕು ವರ್ತಕರ ಸಂಘದ ಅಧ್ಯಕ್ಷ ಡಿಸಿ ಶಂಕರಪ್ಪನವರು ಬಿಡುಗಡೆ ಮಾಡಿ ಶುಭ ಹಾರೈಸಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ನಾಗೇಶ್ ಪತ್ರಿಕೆಯು 2024ನೇ ಸಾಲಿನ ಕ್ಯಾಲೆಂಡರ್ ಅನ್ನು ಹೊರತರ್ತಾ ಇದೆ. ಶೃಂಗೇರಿ ವರ್ತಕರ ಸಂಘ ಮತ್ತು ರಾಜಭಟ್ ದುರ್ಗಾ ದೇವಸ್ಥಾನ ಮತ್ತು ಕೆವಿ ರಮೇಶ್ ಮೆಣಸೆ ಮತ್ತು ಮಂಜುನಾಥ್ ಇವರುಗಳ ಒಂದು ಸಹಕಾರದೊಂದಿಗೆ ನಾಗೇಶ್ ಪತ್ರಿಕೆ ಈ ವರ್ಷದ ಕ್ಯಾಲೆಂಡರ್ ಹೊರಗೆ ಬರ್ತಾ ಇದೆ. ಅದರ ಬಿಡುಗಡೆಯನ್ನು ಇವತ್ತು ಮಾಡಿಕೊಡ್ಬೇಕಂತ ಹೇಳಿ ವರ್ತಕರ ಸಂಘದ ಅಧ್ಯಕ್ಷರಾದ ಶಂಕರಪ್ಪ ಅವರನ್ನ ಕೇಳ್ಕೊಳ್ತೀನಿ. ಮತ್ತು ಅದೇ ರೀತಿ ಇವತ್ತು ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದಂಥ ವರ್ತಕರ ಸಂಘದ ಸದಸ್ಯರಾದ ಹಳ್ಳಿ ಟೇಟಸ್ ಗಣೇಶ್ ಅವರಿಗೂ ಮತ್ತು ನಮ್ಮ ಸ್ನೇಹಿತರಾದ ಲಕ್ಷ್ಮೀನಾರಾಯಣ ಬಾಯರಿಯವರಿಗೂ ಮತ್ತು ರಾಜಭಟ್ ಮತ್ತು ರಮೇಶ್ ಚವಾಣ್ ಅವರಿಗೂ ಮತ್ತು ನಮ್ಮ ಕಿಶೋರ್ ಅವರಿಗೂ ಸ್ವಾಗತವನ್ನು ಕೋರ್ತೀನಿ. ಈಗ ನಮ್ಮ ಶಂಕರಪ್ಪರವರು ಇದು ಕ್ಯಾಲೆಂಡರ್ನ ಬಿಡುಗಡೆ ಮಾಡಿಕೊಡ್ಬೇಕಂತ ಕೇಳಿಕೊಳ್ತೀನಿ. ಪಟ್ಟಣದ ಗೇರುಬೈಲ್ ಎಂಟರ್ಪ್ರೈಸಸ್ ಆವರಣದಲ್ಲಿ ಡಿಸೆಂಬರ್ 29ರಂದು ಸರಳವಾಗಿ ನಡೆದ ಈ ಕಾರ್ಯಕ್ರಮದಲ್ಲಿ ವರ್ತಕರ ಸಂಘದ ಸದಸ್ಯರಾದ ಎಚ್ಎಸ್ ಗಣೇಶ್, ರಾಜು ಭಟ್, ಕರ್ನಾಟಕ ಬ್ಯಾಂಕ್ ನಿವೃತ್ತ ಮ್ಯಾನೇಜರ್ ಲಕ್ಷ್ಮೀನಾರಾಯಣ ಬಾಯರಿ, ಕಿಶೋರ್ ಕುಮಾರ್, ಜಯ ವಿಜಯ ನ್ಯೂಸ್ ಸಂಪಾದಕ ಟಿಎನ್ ರಜನೀಶ್, ನಾಗೇಶ್ ಪತ್ರಿಕೆ ಸಂಪಾದಕ ಟಿ ನಾಗೇಶ್, ರಮೇಶ್ ಚೌಹಾಣ್, ಜಯಕರ ಮುಂತಾದವರು ಹಾಜರಿದ್ದರು. 2024ನೇ ಸಾಲಿನ ಕ್ಯಾಲೆಂಡರನ್ನು ಬಿಡುಗಡೆ ಮಾಡಿದಂಥ ವರ್ತಕರ ಸಂಘದ ಅಧ್ಯಕ್ಷರಾದ ಡಿಸಿ ಶಂಕರಪ್ಪರವರು ಎರಡು ಮಾತುಗಳನ್ನ ಆಡಬೇಕಂತ ಕೇಳ್ಕೊಳ್ತೀನಿ. ನಾಗೇಶ್ ಪತ್ರಿಕೆಯವರು ಶೃಂಗೇರಿನಲ್ಲಿ ಸ್ಥಳೀಯ ಪತ್ರಿಕೆಯನ್ನು ಕಳೆದ 25 ವರ್ಷಗಳಿಂದ ನಿರಂತರವಾಗಿ ನಡೆಸ್ಕೊಂಡು ಬಂದಿದ್ದು ಒಂದು ಇತಿಹಾಸ. ಸ್ಥಳೀಯ ಪತ್ರಿಕೆಗಳು 25 ವರ್ಷ ನಿರಂತರವಾಗಿ ನಡೆದಿರೋದು ಶೃಂಗೇರಿನಲ್ಲಿ ಇತಿಹಾಸ. ಹಾಗೆಯೇ ಕಳೆದ 5-6 ವರ್ಷಗಳಿಂದ ವರ್ತಕರು ಹಾಗೂ ರಾಜಭಟ್ರು ಮತ್ತು ಇತರೆ ಜೊತೆ ಕೂಡಿ ನಾಗೇಶ್ ಪತ್ರಿಕೆ ಹೆಸರಿನಲ್ಲಿ ಒಂದು ಕ್ಯಾಲೆಂಡ್ರನ್ನು ಹೊರತರ್ತಾ ಇದ್ದಾರೆ. ಇದು ಜನರಿಗೆ ಉಪಯುಕ್ತವಾದ ಮಾಹಿತಿ ಲಭ್ಯ ಆಗ್ತದೆ. ಈ ಕ್ಯಾಲೆಂಡ್ರ್ನಲ್ಲಿ ಇದು ಬೆಂಗಳೂರು ಪ್ರೆಸ್ ಏನಿದೆ ಕರ್ನಾಟಕದಲ್ಲಿ ಸ್ವಲ್ಪ ಇದ್ದಿದ್ದ ಈ ಎಲ್ಲ ವಿಚಾರಗಳನ್ನು ಚೆನ್ನಾಗಿ ಈ ಕ್ಯಾಲೆಂಡರ್ನಲ್ಲಿ ನಮೂದು ಮಾಡಿರ್ತಾರೆ. ಆ ಬೆಂಗಳೂರು ಪ್ರೆಸ್ನ ಅಡಿನಲ್ಲಿ ಈ ನಾಗೇಶ್ ಪತ್ರಿಕೆಯವರು ಕ್ಯಾಲೆಂಡ್ರನ್ನು ತರ್ತಾ ಇದ್ದಾರೆ. ಈ ಹೊರತರ್ತಿರ್ತಕ್ಕಂಥ ಈ ಕ್ಯಾಲೆಂಡ್ರು ಶೃಂಗೇರಿ ಪಟ್ಟಣ ಹಾಗೂ ಹಳ್ಳಿಯ ಎಲ್ಲ ಮನೆಗಳಿಗೂ ತಲುಪುತ್ತೆ. ಇದನ್ನು ಅವರು 1 ವರ್ಷ ಇಡೀ ಉಪಯೋಗಿಸ್ತಾರೆ. ಇದರಲ್ಲಿ ಇರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ಅವರು ಉಪಯೋಗ ಪಡ್ಕೊಳ್ತಾರೆ ಜನ. ಇದು ಅವರ ಪತ್ರಿಕೆ ಜೊತೆಗೆ ಈ ಕ್ಯಾಲೆಂಡರ್ ಸಹ ಒಂದು ಜನರಿಗೆ ಮಾಹಿತಿ ಕೊಡ್ತಕ್ಕಂಥ ಒಂದು ವಿಷಯ ಆಗಿದೆ. ಹಾಗಾಗಿ ಅವರಿಗೆ, ಅವರ ನಾಗೇಶ್ ಅವರಿಗೆ ಹಾಗೂ ಅವರ ಮಗ ರಜನೀಶ್ ಅವರು ಇವತ್ತು ಈ ಡಾಕ್ಯುಮೆಂಟ್ರಿ ಏನು ಮಾಡ್ತಿದ್ದಾರೆ ಅವರಿಗೆ ನಾವು ಇಲ್ಲಿ ಸೇರಿರ್ತಕ್ಕಂಥ ವರ್ತಕರು ಹಾಗೂ ಇಲ್ಲಿ ರಾಜಭಟ್ರು ಮತ್ತು ಇತರೆ ಏನು ಇದರಲ್ಲಿ ಸಹಯೋಗ ಮಾಡ್ಕೊಂಡಿದ್ದೀವಿ ಇವರೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ನಮ್ಮ ವರ್ತಕರು ಸ್ನೇಹಿತರಾದ ಗಣೇಶ್ ಅವರು ಎರಡು ಮಾತಾಡ್ತಾರೆ. ನಾಗೇಶ್ ಪತ್ರಿಕೆಯ ನಾಗೇಶ್ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಕಳೆದ ಒಂದು 6-7 ವರ್ಷಗಳಿಂದ ಈ ಕ್ಯಾಲೆಂಡರನ್ನು ಪ್ರತಿ ವರ್ಷ ಈ ಗೇರ್ಬೆಲ್ ಎಂಟರ್ಪ್ರೈಸಸ್ ಆವರಣದಲ್ಲಿ ಬಿಡುಗಡೆಗೊಳಿಸ್ತಾ ಇದ್ದಾರೆ. ಈ ಕ್ಯಾಲೆಂಡರ್ ಅವರು ಮಾಡೋ ಉದ್ದೇಶ
ಪ್ರತಿ ಮನೆಗೂ ಈಗೆಲ್ಲ ನಾವೇನು ಒಂದು ಹಿಂದೂ ಸಂಪ್ರದಾಯದಲ್ಲಿ ನಾವೆಲ್ಲ ನೋಡ್ಕೋತೀವಿ, ಈ ಪಂಚಾಂಗಗಳು ಇದೆಲ್ಲ ಯಾರನ್ನ ಹೋಗಿ ಕೇಳಬೇಕಂತಿಲ್ಲ. ಈ ಕ್ಯಾಲೆಂಡರ್ ಅಷ್ಟು ಅಚ್ಚುಕಟ್ಟಾಗಿ ಅವರು ಒಂದು ಈ ವರ್ತಕರ ಸಹಯೋಗದೊಂದಿಗೆ ತಂದಿದ್ದಾರೆ. ಇದು ನಿಜವಾಗ್ಲೂ ಒಂದು ಹೆಮ್ಮೆ ಪಡುವ ವಿಷಯ. ಜೊತೆಗೆ 25 ವರ್ಷಗಳ ನಿರಂತರವಾಗಿ ಅವರು ಒಂದು ಪತ್ರಿಕೆಯನ್ನು ಇಂಥ ಡಿಜಿಟಲ್ ಮಾಧ್ಯಮದ ಜೊತೆ ಕಾಂಪೀಟ್ ಮಾಡಿ ಆ ಒಂದು ಪತ್ರಿಕೆಯನ್ನು ಈಗಲೂ ಹೊರತರ್ತಿದ್ದಾರೆ ಅಂದರೆ ನಿಜವಾಗ್ಲೂ ಅವ್ರನ್ನ ಮೆಚ್ಚಬೇಕು. ಅವರ ಈ ಯಶಸ್ಸು ಇನ್ನೂ ಇದೇ ಥರ ಮುನ್ನುಗ್ಲಿ ಅಂತ ಹೇಳ್ತಾ ನಾನು ಮತ್ತೆ ಮುಗಿಸ್ತೇನೆ. ಶ್ರೀ ಗುರುಭ್ಯೋ ನಮಃ. ಈ ದಿನ ನಾಗೇಶ್ ಪತ್ರಿಕೆ ಬಳಗದಿಂದ ಹೊಸದಾಗಿ ನೂತನ ವರ್ಷಕ್ಕೆ 2024ನೇ ಇಸ್ವಿಯ ಕ್ಯಾಲೆಂಡರ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಇದರಲ್ಲಿ ನಮ್ಮ ಗಣೇಶ್ವರ ಹೇಳಿದಾಗೆ ಪ್ರತಿನಿತ್ಯ ರಾಶಿ, ನಕ್ಷತ್ರಗಳು, ತಿಥಿ, ವಾರ ಅದೆಲ್ಲ ಸಂಪೂರ್ಣವಾಗಿ ಕ್ಲೀನಾಗಿ ನಮೂದಿಸಿದ್ದಾರೆ. ಅದಕ್ಕೆ ತುಂಬ ಪರಿಶ್ರಮಪಟ್ಟು ಕ್ಯಾಲೆಂಡರ್ನ ಹೊರತಂದಿದ್ದಾರೆ. ಅದೇ ರೀತಿ ಈ 2024 ಎಲ್ಲರಿಗೂ ಒಳ್ಳೆಯತನ ಮಾಡಲಿ ಅಂತೇಳಿ ನಾವು ಹಾರೈಸುತ್ತಾ ನಮ್ಮ ಮಾತು ಮುಗಿಸ್ತೇವೆ. ನಮ್ಮ ಸ್ನೇಹಿತರಾದಂಥ ನಾಗೇಶ್ವರವರು ಇವತ್ತು ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ ವಿಶೇಷ ಏನಂತ ಹೇಳಿದ್ರೆ ಇದನ್ನು ಉಚಿತವಾಗಿ ಅವರು ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಯಾರ ಹತ್ರ ಹಣ ಡಿಮಾಂಡ್ ಮಾಡ್ತಾ ಇಲ್ಲ ಅವರು. ತುಂಬ ಸಂತೋಷ ವಿಷಯ. ಯಾಕೆಂದರೆ ಅದು ತುಂಬ ಕಾಸ್ಟ್ಲಿ. ಅದನ್ನು ಪ್ರಿಂಟ್ ಮಾಡಬೇಕಂದ್ರೆ ಸುಮಾರು ಖರ್ಚಾಗ್ತದೆ ಅವರಿಗೆ. ಅದನ್ನೆಲ್ಲ ಬರೆಸ್ಕೊಂಡು ಉಚಿತವಾಗಿ ಅವರಿಗೆ ಹಂಚ್ತಾರೆ. ಜನರಿಗೆ ಅನುಕೂಲ ಆಗುವಂಥ ಕೆಲಸವನ್ನು ಮಾಡ್ತಾರೆ ಅಂಥೇಳಿ ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಜಯ ವಿಜಯ ನ್ಯೂಸ್, ಸರ್ವರ ಹಿತರಕ್ಷಣೆಗಾಗಿ.